ವಾಣಿಜ್ಯ ತೆರಿಗೆಗಳ ಇಲಾಖೆಯಿಂದ ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ, ಮಂಡ್ಯ ಮತ್ತು ಕೊಡಗು ಒಟ್ಟು 1314 ಪ್ರಕರಣಗಳಲ್ಲಿ ಜಿಎಸ್ಟಿ ನೋಂದಣಿ ಸಂಬಂಧ ನೋಟಿಸ್ ನೀಡಲಾಗಿದೆ ಎಂದು ವರ್ತಕರಿಗೆ ನೀಡಿರುವಂತಹ ನೋಟಿಸ್ ಕುರಿತು ಇಲಾಖೆಯ ಪ್ರಕಾರ ಜಂಟಿ ಆಯುಕ್ತೆ ಪಿಡಿ ಶೋಭಾ ಮಾಹಿತಿ ನೀಡಿದ್ದಾರೆ. ಮಾಹಿತಿ ನೀಡಿ ಅರ್ಹ ವರ್ತಕರನ್ನ ಜಿಎಸ್ಟಿಗೆ ನೋಂದಣಿ ಮಾಡಿಸುವುದು ಇಲಾಖೆಯ ನಿರಂತರ ಪ್ರಕ್ರಿಯೆಯಾಗಿದೆ. ಇನ್ನು ನೋಂದಣಿಯಾಗದಂತಹ ವರ್ತಕರ ಸಂಬಂಧ ಇಲಾಖೆ ಸರ್ವೆ ಸಹ ನಡೆಸುತ್ತಿದೆ. ಹೊಸ ಮಳಿಗೆಗಳು ಆರಂಭವಾದಾಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವಂತಹ ಪ್ರಕ್ರಿಯೆ ಸಹ ನಡೆಸಲಾಗುತ್ತದೆ. ಸದ್ಯ ಯುಪಿಐ ಮತ್ತು ಫೋನ್ ಪೇ ಸೇರಿದಂತೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಜಿಎಸ್ಟಿ ನೋಂದಣಿಯಾಗದಂತಹ ವರ್ತಕರ ಮಾಹಿತಿ ಸಂಗ್ರಹ ಮಾಡಲಾಗಿದೆ ಎಂದು ಹೇಳಿದರು. ಏಕೀಕೃತ ಪಾವತಿ ವ್ಯವಸ್ಥೆ ಮೂಲಕ ವರ್ಷಕ್ಕೆ ಸೇವೆಗಳ ಪೂರೈಕೆ 20 ಲಕ್ಷ ಮೇಲ್ಪಟ್ಟು, ಸರಕು ಪೂರೈಕೆ 40 ಲಕ್ಷ ಮೇಲ್ಪಟ್ಟು ನಡೆದಂತಹ ವಹಿವಾಟಿನ ಆಧಾರದಲ್ಲಿ ವರ್ತಕರ ಮಾಹಿತಿ ಕಲೆ ಹಾಕಿ ನೋಟಿಸ್ ನೀಡಲಾಗಿದೆ. ಈ ಪ್ರಕರಣಗಳ ಸಂಬಂಧಪಟ್ಟಂತೆ ಇಲಾಖೆಯು ಪ್ರಾಥಮಿಕ ಹಂತದಲ್ಲಿ ವರ್ತಕರಿಗೆ ಇಂಟಿಮೇಷನ್ ಪತ್ರ ಕಳಿಸಿದ್ದು ಜಿಎಸ್ಟಿ ನೋಂದಣಿಗೆ ಒಳಪಡುವಂತಹ ಮಾಹಿತಿ ನೀಡುವ ಪ್ರಕ್ರಿಯೆ ನಡೆಸುತ್ತಿದೆ. ಆದಾಗ್ಯೂ ಕೂಡ ನೋಂದಣಿ ಮಾಡಿದ್ದರಲ್ಲಿ ಸುಮಟೋ ವಿಧಾನದಲ್ಲಿ ತೆರಿಗೆಗೆ ಅರ್ಹರೆಂದು ಪರಿಗಣಿಸಿ ಈ ಸಂಬಂಧ ನೋಟಿಸ್ ಮೂಲಕ ಮಾಹಿತಿ ನೀಡಲಾಗಿರುತ್ತದೆ. ನಂತರ 15 ದಿನಗಳ ಬಳಿಕ ತೆರಿಗೆ ಬಡ್ಡಿ ದಂಡದ ವಿವರ ಒಳಗೊಂಡಂತೆ ನೋಟಿಸ್ ರವಾನಿಸಲಾಗುತ್ತದೆ ಎಂದು ಕೂಡ ಅವರು ವಿವರಣೆ ನೀಡಿದ್ದಾರೆ. ಇನ್ನು ಇಂಟಿಮೇಷನ್ ತಲುಪಿದ ನಂತರ ವರ್ತಕರು ನಮ್ಮ ಇಲಾಖೆ ಸಂಪರ್ಕಿಸಲೇಬೇಕು. ಈಗಾಗಲೇ ಹಲವರು ಇಲಾಖೆಯನ್ನು ಸಂಪರ್ಕಿಸಿದ್ದಾರೆ. ಇನ್ನು ಅವರು ತಾವು ಹಣ್ಣು ತರಕಾರಿ ವ್ಯಾಪಾರಿಗಳು ಎಂದು ಹೇಳಿಕೊಂಡಾಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅವರು ಹೇಳಿದ್ದು ನಿಜವಾಗಿದ್ದಲ್ಲಿ ಅಂತಹ ಪ್ರಕರಣಗಳನ್ನು ಕೈಬಿಡುತ್ತಿದ್ದೇವೆ. ಹಾಲು, ಹಣ್ಣು, ತರಕಾರಿ, ಮಾಂಸ, ಚಿಕನ್ ಸೇರಿದಂತೆ ಹಲವು ಉತ್ಪನ್ನಗಳನ್ನು ತೆರಿಗೆಗೆ ವ್ಯಾಪ್ತಿಗೆ ಬರುವುದಿಲ್ಲ. ಹಾಗಾಗಿ ಈ ಉತ್ಪನ್ನಗಳನ್ನು ಮಾರಾಟ ಮಾಡುವ ವರ್ತಕರು ತೆರಿಗೆ ಪಾವತಿ ಮಾಡಬೇಕೆಂಬ ಆತಂಕಕ್ಕೆ ಒಳಗಾಗುವುದು ಅನಗತ್ಯ ಎಂದು ಹೇಳಿದ್ದಾರೆ. ಇನ್ನು ಹಾಲಿಗೆ ತೆರಿಗೆ ಇಲ್ಲವಾದರೂ ಕೂಡ ಅದರ ಉತ್ಪನ್ನಗಳಿಗೆ ತೆರಿಗೆ ಅನ್ವಯಿಸುತ್ತದೆ. ಅಂದರೆ ಪೇಡ ಮೊದಲಾದ ಸಿಹಿ ತಿಂಡಿಗಳು ತೆರಿಗೆ ವ್ಯಾಪ್ತಿಗೆ ಬರಲಿವೆ. ಉದಾಹರಣೆಗೆ ನಂದಿನಿ ಬೂತ್ ಒಂದರಲ್ಲಿ ವರ್ಷದಲ್ಲಿ 40 ಲಕ್ಷ ವಹಿವಾಟು ನಡೆದಿದ್ದರೆ ಈ ಪೈಕಿ 20 ಲಕ್ಷದ ವಹಿವಾಟು ಹಾಲು ಮತ್ತು ಮೊಸರಿಗೆ ಸಂಬಂಧಿಸಿ, ಉಳಿದ 20 ಲಕ್ಷ ರೂಪಾಯಿ ವಹಿವಾಟು ತೆರಿಗೆ ವ್ಯಾಪ್ತಿ ಉತ್ಪನ್ನಗಳಾದರೆ ಈ ಸಂಬಂಧ ಮಾತ್ರ ತೆರಿಗೆ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ಇನ್ನು ತೆರಿಗೆಯಿಂದ ವಿನಾಯಿತಿ ಪಡೆದಂತಹ ಹಾಗೂ ತೆರಿಗೆಗೆ ಒಳಪಡುವಂತಹ ಸರಕುಗಳು 2 ಮಳಿಗೆಯಲ್ಲಿದ್ದು 40 ಲಕ್ಷ ವಾರ್ಷಿಕ ವಹಿವಾಟು ದಾಟಿದ್ರೆ ಅಂತಹ ವರ್ತಕರು ನೋಂದಣಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ತೆರಿಗೆ ವಿನಾಯಿತಿ ಉತ್ಪನ್ನ ಹೊಂದಿರುವಂತಹ ಬಗ್ಗೆ ಮಾಹಿತಿ ನೀಡಿದರೆ ಅವುಗಳಿಗೆ ತೆರಿಗೆ ವಿಧಿಸುವಂತಹ ಪ್ರಮೇಯ ಬರುವುದೇ ಇಲ್ಲ. ಆದ್ದರಿಂದ ವರ್ತಕರು ವಿನಾಕಾರಣ ಭಯ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು.